ನಿಮ್ಮ ಹೋರಾಟ ಇವತ್ತು ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಬರಬೇಕು, ಪಾಟೀಲ್ ಒಂದೇ ವೇದಿಕೆ ಬರಬೇಕು, ಯತ್ನಾಳ್ ಅವರು ಪ್ರತ್ಯೇಕ ಹೋರಾಟ ಬಿಡಬೇಕು. ನೋಡ್ರಿ, ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರದ್ದೇನು ಮೂಢ ಪ್ರಕರಣ ಆಯ್ತಲ್ಲ, ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು. ನಮಗೆ ಮೂಢಕ್ಕಿಂತ ಭಾಳ ಗಂಭೀರವಾಗಿದ್ದು ಎಲ್ಲಿ ಕೊಡ್ಬೇಕು, ಮೂಢಕ್ಕಿಂತ ಗಂಭೀರವಾಗಿದ್ದು 187 ಕೋಟಿ ರೂಪಾಯಿ ಹಗರಣ. 87 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೋತಾರ ಅವ್ಯವಹಾರ ಆಗಿದೆ ಅಂತ. ನಾನು ಜಾರಕಿಹೊಳಿ ಅವರು ಕೂಡಿ ಏನು ಹೇಳಿದೀವಿ, ನಾವು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ದುರುಪಯೋಗ 24,000 ಕೋಟಿ STP ಏನಿದೆ, SC/ST ಜನಾಂಗದ ಅಭಿವೃದ್ಧಿ, ಅದನ್ನು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕ್ಯಾರ. ಇವತ್ತು ಹೊಸಪೇಟೆಯ ಶಾಸಕ, ವಿಜಯನಗರ ಶಾಸಕ ಗವಿಯಪ್ಪ ಅವ್ರು ಹೇಳ್ಯಾರ, ಈ ಗ್ಯಾರಂಟಿ ಬಂದ್ ಮಾಡ್ರಿ, ನಮಗೇನು ಅಭಿವೃದ್ಧಿ ಯಾರು BJP ಅವರಲ್ಲ, JDS ಯಾರು, ಯಾವ ಪಾರ್ಟಿಯವರು, ಇದು ಕಾಂಗ್ರೆಸ್ನವ್ರು. ಅದಕ್ಕೆ ನಾವು ಸೀರಿಯಸ್ ಆಗಿ ನಾವು ಹೋರಾಟ ಮಾಡಬೇಕಾಗಿತ್ತು ಅದ್ರ ಸಲುವಾಗಿ. ಆದರೆ ಇವರು ಮೂಡತ್ ಹೋದರು. ಏನಾಯಿತು ಮೂಡದ್ದು? ಏನೂ ಆಗಲಿಲ್ಲ. ಇನ್ನಾತ ನಾನು ಇವತ್ತು ಇದ್ರದ್ದು ನಾವು ಮೊನ್ನೆ ಕೇಸ್ ಹಾಕಿವಿ CBI ಹೈಕೋರ್ಟಿಗೆ. ಮೊನ್ನೆ ಒಂದು ನಾನು, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಮತ್ತು ನಮ್ಮ ಈ ಕುಮಾರ್ ಬಂಗಾರಪ್ಪನವ್ರು ಕೂಡಿ ಹೈಕೋರ್ಟ್ ಮಾನಿಟರ್ನಾಗ ವಾಲ್ಮೀಕಿ ಹಗರಣದ್ದು ತನಿಖೆ ಆಗ್ಬೇಕಂತೇಳಿವಿ. ಕೋರ್ಟು CBIಗೆ ನೋಟಿಸ್ ಕೊಟ್ಟಿದೆ. ನಾವು ಹೋರಾಟ ಮಾಡಕತ್ತೀವಿ. ಅದು ನಮಗೆ ಸೀರಿಯಸ್ ಇತ್ತು, ಇದು ಸೀರಿಯಸ್ ಇರಲಿಲ್ಲ. ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡೋದಿಲ್ಲ ಅವ್ರು ಎಲ್ಲಿ ಹೋರಾಟ ಮಾಡಕತ್ತಾರ ಪಾಪ. ರಾತ್ರಿ DK ಶಿವಕುಮಾರ್ ಮನೆಯಾಗೆ ಇರ್ತಾರ. ಅವ್ರಿಗೆ 108 ಕೇಸ್ ಬಿದ್ದಾವು. ಅದನ್ನು ಉಳಿಸಿಬಿಡು ತಂದೆ ಶಿವಕುಮಾರ, ತಂದೆ ಸಿದ್ದರಾಮಯ್ಯ ತಲ್ಲಿ ಹೋಗ್ಲಕತ್ತಾರ. ಈ ಹೋರಾಟ ಮಾಡೋರು ನಾವೇ ರೀ.